ಗೀತಾ ಮಹಾತ್ಮೆ. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯ ಸ್ನಿಗ್ಧ ಸ್ಥಿರಾ ಹೃದಯಾಃ ಆಹಾರ ಸಾತ್ವಿಕ ಪ್ರಿಯಾಃ. ಆಯುಸ್ಸನ್ನು, ಸಾಮರ್ಥ್ಯವನ್ನು, ಬಲವನ್ನು, ಆರೋಗ್ಯವನ್ನು, ಸುಖ ತೃಪ್ತಿಗಳನ್ನು ಹೆಚ್ಚಿಸುವ ರಸರೂಪಿಯಾದ, ಸ್ವಾದಯುಕ್ತವಾದ, ಬಹುಸಮಯವಿರುವ, ಮನಸ್ಸಿಗೆ ಮುದ ನೀಡುವ ಆಹಾರವು ಸತ್ವಗುಣದವರಿಗೆ ಪ್ರಿಯವಾದದ್ದು ಎಂದು ಭಗವಂತನು ಅಧ್ಯಾಯ 17ರ 8ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನಮ್ಮ ಪೂರ್ವಜರ ದೀರ್ಘಾಯುಸ್ಸಿನ ಗುಟ್ಟು ಅವರ ಆಹಾರ ಪದ್ಧತಿಯಲ್ಲಿದೆ. ಮನಸ್ಸಿನ ಭಾವ ನಾವು ತಿನ್ನುವ ಆಹಾರವನ್ನು ಅವಲಂಬಿಸಿರುತ್ತದೆ. ತ್ರಿಗುಣಗಳಾದ ಸತ್ವ, ರಜಸ್ಸು, ತಮಸ್ಸಿನ ಭಾವಗಳ ಉದಯಕ್ಕೆ ಮೂಲವಾದ ಈ ಆಹಾರ ಪದ್ಧತಿಯ ಮೇಲೆ ಭಗವದ್ಗೀತೆ ಬೆಳಕು ಚೆಲ್ಲಿರುವುದು ಗಮನಾರ್ಹ. ರಸರೂಪಿಯಾದ ಆಹಾರ ಬಾಯಲ್ಲಿನ ಲಾಲಾರಸವನ್ನು ಹೆಚ್ಚಿಸಿ ಶೀಘ್ರ ಹಾಗೂ ಸುಲಭ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹೀಗೆ ಪೋಷಕಾಂಶಗಳ ಸರಿಯಾದ ಹೀರಿಕೆಯಿಂದ ಮನಸ್ಸಿಗೆ ಸುಖ ತೃಪ್ತಿಗಳು ಲಭಿಸಿ ದೈಹಿಕ ಬಲ ಸಾಮರ್ಥ್ಯಗಳು ವೃದ್ಧಿಸುತ್ತವೆ. ಇದರಿಂದ ಆಯಸ್ಸು ಕೂಡ ಹೆಚ್ಚುತ್ತದೆ. ಸತ್ವಭರಿತ ಸಸ್ಯಾಹಾರದ ನಿಯಮಿತವಾದ ಸೇವನೆ ದೇಹಕ್ಕೆ ಔಷಧಿಯಂತೆ ಕೆಲಸ ಮಾಡಬಲ್ಲದು. ಇಂದಿನ ಯಾಂತ್ರಿಕ ಜೀವನದಲ್ಲಿ ರೆಫ್ರಿಜರೇಟರ್ಗಳ ಅತಿಯಾದ ಬಳಕೆಯಿಂದ ಅಂದಿನ ಆಹಾರವನ್ನು ಅಂದೇ ತಿಂದು ಮುಗಿಸದೆ ರುಚಿ ಕಳೆದುಕೊಂಡ ತಾಮಸಿಕ ಆಹಾರವನ್ನು ತಿನ್ನುವಂತಾಗಿದೆ. ಹಾಗೂ ಬಾಯಿ ರುಚಿಗೆ ಕಟ್ಟುಬಿದ್ದು ಕಟುವಾದ ರಜೋಗುಣದ ಆಹಾರವು ಈಗಿನ ಜೀವನ ಶೈಲಿಯ ಭಾಗವಾಗಿದೆ. ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಪಾಶ್ಚಾತ್ಯರು ಕುತೂಹಲದಿಂದ ನೋಡುತ್ತಾ ಅನುಸರಿಸುತ್ತಿರುವ ಇಂದಿನ ಸಮಯದಲ್ಲಿ ಗೀತೆಯಂತಹ ಗ್ರಂಥಗಳು ಮನುಕುಲದ ಅಭಿವೃದ್ಧಿಗೆ ದಾರಿದೀಪವಾಗಿವೆ. ಆ ಭಗವಂತನ ವಾಣಿಯನ್ನು ಅಧ್ಯಯನ ಮಾಡಿ ಸುಖ ಸಮೃದ್ಧಿಯ ಆರೋಗ್ಯಕರ ಜೀವನವನ್ನು ನಡೆಸೋಣ. ಸತ್ವಯುತ ಆಹಾರವನ್ನು ಸೇವಿಸುತ್ತಾ ಸಾತ್ವಿಕ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸೋಣ. ಹರಿ ಓಂ.